ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಾರು ಮತ್ತು ಲಾರಿ ನಡುವೆ ನಡೆದ ಭೀಕರ ಅಪಘಾತ. ತಡರಾತ್ರಿ ನಡೆದ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಸಾವು. ಡಿಕ್ಕಿ ರಭಸಕ್ಕೆ ನುಜ್ಜುಗುಜ್ಜಾದ ಕಾರು, ಲಾರಿ ಮುಂಭಾಗ ಜಖಂ. ಬೆಂಗಳೂರು ಜನರಿಗೆ ಮಳೆರಾಯನ ಕಾಟ ತಪ್ಪಲ್ಲ. 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ. ಜೂನ್ 20ರವರೆಗೆ ಮಳೆಯ ಎಚ್ಚರಿಕೆ ನೀಡಿದ ಇಲಾಖೆ. ನಿನ್ನೆಗಿಂತ ಇಂದು ಒಳಹರಿವಿನ ಪ್ರಮಾಣ ಹೆಚ್ಚು. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಎಷ್ಟಿದೆ? ಕಾವೇರಿ ಕನ್ನಡಿಗರ ಜೀವ ಇದನ್ನೇ ನಂಬಿಕೊಂಡಿದೆ ಅದೆಷ್ಟೋ ಕುಟುಂಬ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಆರೋಪ. ಎ2 ದರ್ಶನ್ ತೂಗುದೀಪರನ್ನು ತೀವ್ರ ವಿಚಾರಣೆ. ಸರ್, ನಾನು ರೇಣುಕಾಸ್ವಾಮಿಗೆ ಹೆದರಿಸಿದ್ದು ಅಷ್ಟೇ ಎಂದ ದರ್ಶನ್. ಬೆಳ್ಳಂಬೆಳಗ್ಗೆ ಅಟ್ಟಹಾಸ ಮೆರೆದ ಚವರಾಯ. ಚಲಿಸುತ್ತಿದ್ದ ಕಾರಿಗೆ ರಭಸವಾಗಿ ಬಂದು ಡಿಕ್ಕಿ ಹೊಡೆದ ಲಾರಿ. 2 ಚಿಕ್ಕ ಮಕ್ಕಳು ಸೇರಿ 4 ಅಪಘಾತದಲ್ಲಿ ಸಾವು. ಪೊಲೀಸರ ವಶದಲ್ಲಿರುವ ನಟನಿಗೆ ಕಾಡುತ್ತಿದೆ ಪಶ್ಚಾತ್ತಾಪ. ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಮನಸ್ಥಿತಿಯಲ್ಲಿ ಬದಲಾವಣೆ. ಅನ್ಯಾಯವಾಗಿ ಕೊಲೆ ಮಾಡಿದೆ ಎಂಬ ನೋವು ಕಾಡುತ್ತಿದೆ ನಟನಿಗೆ. ದರ್ಶನ್ ಮತ್ತೊಂದು ಕರಳ ಮುಖ ಅನಾವರಣ ಮಾಡಿದ ನಿರ್ಮಾಪಕ. ಫ್ಯಾಕ್ಟರಿಗೆ ಕರೆಯಿಸಿ ಬೆದರಿಕೆ ಹಾಕಿ ಸಿನಿಮಾದ ಎನ್ಒಸಿ ಕೊಡುವಂತೆ ಒತ್ತಾಯ. ಪೊಲೀಸ್ ಠಾಣೆ ಮೆಟ್ಟಲೇರಿದ ನಿರ್ಮಾಪಕ. ಇಂದು ಎಫ್ಐಆರ್ ಸಾಧ್ಯತೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಪ್ರಭಾವಿಗಳ ಒತ್ತಡ ಇದೆಯಾ? ಕಾನೂನು ಕುಣಿಕೆಯಿಂದ ಪಾರು ಮಾಡಲು ತೆರೆಮರೆ ಯತ್ನ. ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಪ್ರಭಾವಿಗಳು. ಮೊಸಳೆಯನ್ನು ಕೊಂದರೂ ಅರಣ್ಯ ಇಲಾಖೆಯವರು ಏನೂ ಮಾಡಲಿಲ್ಲ. ಭೀಕರ ಪ್ರವಾಹ ಆದಾಗ ಜನರಿದ್ದ ಕಡೆ ಬರುತ್ತಿದ್ದ ಮೊಸಳೆಗಳು ಹಬ್ಬದ ರೀತಿ ಆಚರಿಸಿ ಮೊಸಳೆ ಮಾಂಸ ಹಂಚಿಕೊಂಡು ತಿಂದಿದ್ದಾರೆ. ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿ ಇರ್ತಾರೆ ಕ್ಯೂಟ್ ನಟಿ. ನಟಿಯ ಮತ್ತೊಂದು ಹೊಸ ಅವತಾರಕ್ಕೆ ಅಭಿಮಾನಿಗಳು ಫುಲ್ ಫಿದಾ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ನಟಿ ಫೋಟೋಸ್. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.